ನಮಸ್ಕಾರ ವೀಕ್ಷಕರೇ, ಎಲ್ಲ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ. ಬೆಳಕಿನ ಹಬ್ಬ ದೀಪಾವಳಿ ಈ ತಿಂಗಳು ಬಂದಿದೆ. ಈ ತಿಂಗಳು ಮುಗಿದ ನಂತರ ಸಾಹಸಕ್ಕೆ ಹೆಸರುವಾಸಿಯಾದ ಮೇಷರಾಶಿಯವರಿಗೆ ಈ ಒಂದು ಹಬ್ಬ ಮುಗಿದ ನಂತರ ಒಂದು ವಿಶೇಷ ಅವಧಿ. ಬ್ರಹ್ಮಾಂಡ ಶಕ್ತಿಗಳು ನಿಮಗೆ ಶುಭ ಫಲಗಳನ್ನು ನೀಡಲು ಸಿದ್ಧವಾಗಿದೆ. ಮೇಷರಾಶಿಯವರ ಆಳುವ ಗ್ರಹವಾದ ಮಂಗಳ ಮತ್ತು ಭಾಗ್ಯದ ಅಧಿಪತಿ ಗುರು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ. ಗ್ರಹಗಳ ಈ ಸಮ್ಮಿಲನವು ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರುತ್ತದೆ. ದೀಪಾವಳಿ ನಂತರ ಸ್ವತಃ ದೈವವೇ ಮೇಷರಾಶಿಯವರಿಗೆ ನೀಡಿರುವ 5 ಮಹತ್ವದ ವರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲ ವರವಾಗಿ ನಾವು ನೋಡುವುದಾದರೆ ಧನಭಾಗ್ಯ ಮತ್ತು ಸಂಪತ್ತಿನ ಹೆಚ್ಚಳ. ಹೌದು, ದೇವರಿಂದ ಬಂದ ಮೊದಲನೇ ವರ ಅನಿರೀಕ್ಷಿತ ಧನಾಗಮನದ ವರ. ಹೌದು, ಈ ದೀಪಾವಳಿಯ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣ ಬದಲಾಗ್ತದೆ. ಗುರುಗ್ರಹದ ಶುಭ ದೃಷ್ಟಿಯಿಂದ ಈ ಅವಧಿಯಲ್ಲಿ ನಿಮಗೆ ಹಲವು ಮೂಲಗಳಿಂದ ಹಣ ಹರಿದು ಬರುತ್ತದೆ. ಮೊದಲಿಗೆ ನಾವು ಪಿತ್ರಾರ್ಜಿತ ಆಸ್ತಿ ಲಾಭದ ಬಗ್ಗೆ ತಿಳಿಯುವುದಾದರೆ, ಬಹಳ ದಿನಗಳಿಂದ ಇತ್ಯರ್ಥವಾಗದೆ ಉಳಿದಿದ್ದ ಆಸ್ತಿ ವಿವಾದಗಳು ಈಗ ನಿಮಗೆ ಅನುಕೂಲಕರವಾಗಿ ಮುಗಿತದೆ. ಭೂಲಾಭ ಅಥವಾ ಆಸ್ತಿ ಖರೀದಿಯ ನಿಮ್ಮ ಕನಸು ನನಸಾಗ್ತದೆ. ಹಾಗೆ ಹೂಡಿಕೆಯಲ್ಲಿ ಲಾಭ ಮಾಡ್ತಾ ಇರುವಂತವರಿಗೆ ಹಿಂದೆ ನೀವು ಮಾಡಿದ ಹೂಡಿಕೆಗಳು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರಗಳು ಉತ್ತಮ ಲಾಭ ನೀಡುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರದಲ್ಲಿ ಪ್ರಗತಿಯ ಬಗ್ಗೆ ನೋಡುವುದಾದರೆ, ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಗಳಿಂದ ಅಥವಾ ವಿದೇಶಿ ಸಂಪರ್ಕಗಳಿಂದ ದೊಡ್ಡ ಲಾಭ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸಾಲದ ಹೊರೆ ಕಡಿಮೆಯಾಗಿ ಸಂಪತ್ತಿನ ವೃದ್ಧಿಯಾಗ್ತದೆ. ನಿಮ್ಮ ದುಡಿಮೆ ಮತ್ತು ಖರ್ಚಿನ ನಡುವೆ ಉತ್ತಮ ಸಮತೋಲನ ಕಂಡು ಬರ್ತದೆ. ಸೊ ಈ ವರದಿಂದ ನಿಮ್ಮ ಮನೆ ಸಂಪತ್ತಿನಿಂದ ಬೆಳಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ವರ ಬಗ್ಗೆ ನೋಡುವುದಾದರೆ, ಮೊದಲಿಗೆ ನಾವು ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಕಾಣ್ತೀರಾ. ಸೊ ಅದೇ ರೀತಿಯಾಗಿ ದೇವರಿಂದ ಬಂದ ಎರಡನೇ ವರ ಬಡ್ತಿ ಮತ್ತು ಕೀರ್ತಿಯ ವರ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಇದಾಗಿದೆ. ನಿಮ್ಮ ಆಳುವ ಗ್ರಹವಾದ ಮಂಗಳನ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇರ್ತದೆ. ಉದ್ಯೋಗದಲ್ಲಿ ಹೊಸ ಸ್ಥಾನಮಾನ, ಕೆಲಸ ಮಾಡುವವರಿಗೆ ಉನ್ನತ ಹುದ್ದೆ, ಬಡ್ತಿ ಮತ್ತು ಉತ್ತಮ ಸಂಬಳದ ಹೆಚ್ಚಳ ಖಚಿತ. ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ದೊರಕುತ್ತದೆ. ಅದೇ ರೀತಿಯಾಗಿ ನಿರುದ್ಯೋಗಿಗಳಿಗೂ ಇರ್ತಾ ಇದ್ರೆ, ಉದ್ಯೋಗವಿಲ್ಲದೆ ಕಷ್ಟಪಡ್ತಾ ಇರುವಂತವರಿಗೆ ಈಗ ಹೊಸ ಮತ್ತು ಉದ್ಯೋಗ ಅವಕಾಶಗಳು ಬಾಗಿಲು ತೆರೆತದೆ. ಸೊ ಅದೇ ರೀತಿಯಾಗಿ ಕೀರ್ತಿ ಮತ್ತು ಸನ್ಮಾನದ ಬಗ್ಗೆ ನೋಡುವುದಾದರೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಮತ್ತು ಪ್ರಭಾವ ಹೆಚ್ಚಾಗ್ತದೆ. ನೀವು ತೆಗೆದುಕೊಂಡ ನಿರ್ಧಾರಗಳು ಯಶಸ್ಸನ್ನ ತಂದುಕೊಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುವುದರಿಂದ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗ್ತೀರಾ. ಈ ವರವು ನಿಮ್ಮ ವೃತ್ತಿಪರ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವರ ಯಾವುದಂದ್ರೆ ದಾಂಪತ್ಯ ಮತ್ತು ಸಂಬಂಧಗಳಲ್ಲಿ ಸುಧಾರಣೆ. ದೇವರಿಂದ ಬಂದ ಮೂರನೇ ವರ ಅನ್ಯೋನ್ಯತೆ ಮತ್ತು ಸಾಮರಸ್ಯದ ವರ ಅಂತಾನೆ ಹೇಳ್ಬೋದು. ಮೇಷರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಸದಾ ಸ್ವಲ್ಪ ಅಶಾಂತಿ ಇರುವುದು ಸಹಜ. ಆದರೆ ದೀಪಾವಳಿ ನಂತರದ ಈ ಅವಧಿ ನಿಮ್ಮ ಸಂಬಂಧಗಳನ್ನ ಸುಧಾರಿಸ್ತದೆ. ಮೊದಲಿಗೆ ನಾವು ದಾಂಪತ್ಯ ಜೀವನದ ಬಗ್ಗೆ ನೋಡುವುದಾದರೆ, ವಿವಾಹಿತರ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆ ಬೆಳೆಯುತ್ತದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ತಂದೆ ತಾಯಿಯರೊಂದಿಗೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗ್ತದೆ. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ವಿಶೇಷ ಸಹಕಾರ ಮತ್ತು ಸಹಾಯ ದೊರಕುತ್ತದೆ. ಇನ್ನು ಮದುವೆ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರುವ ಸಾಧ್ಯತೆ ಇದ್ದು, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಚಾನ್ಸಸ್ ಇದೆ. ಈ ವರವು ನಿಮ್ಮ ಹೃದಯ ಮತ್ತು ಮನೆಯಲ್ಲಿ ಸಂತೋಷದ ದೀಪವನ್ನ ಬೆಳಗಿಸ್ತದೆ ಅಂತಾನೆ ಹೇಳ್ಬೋದು. ಇನ್ನು 4 ಮತ್ತು 5ನೇ ವರ ಬಗ್ಗೆ ನೋಡುವುದಾದರೆ, 4ನೇ ವರ ಪೂರ್ಣ ಆರೋಗ್ಯ ಮತ್ತು ಶಕ್ತಿಯ ವರ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಂದ ಈಗ ನೀವು ಸಂಪೂರ್ಣ ಮುಕ್ತಿ ಸಿಗ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ದೀರ್ಘಕಾಲದ ಕಾಯಿಲೆಗಳು ಕಡಿಮೆ ಆಗ್ತದೆ. ನೀವು ಮೊದಲಿಗಿಂತ ಹೆಚ್ಚು ಶಕ್ತಿಯುತ ಮತ್ತು ಉತ್ಸಾಹದಿಂದ ಇರ್ತೀರಾ. ಇನ್ನು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ದೊರೆಯುತ್ತದೆ. ಆತಂಕ, ಒತ್ತಡ ದೂರವಾಗಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗೆ ಬೆಳೀತದೆ. ಇನ್ನು 5ನೇ ವರ ಬಗ್ಗೆ ನೋಡುವುದಾದರೆ, ಆಧ್ಯಾತ್ಮಿಕ ಬೆಳವಣಿಗೆಯ ವರ ಅಂತಲೇ ಹೇಳ್ಬೋದು. ಅದರಲ್ಲಿ ಧಾರ್ಮಿಕ ಒಲವು ಬಗ್ಗೆ ನೋಡುವುದಾದರೆ, ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ದೈವಿಕ ಚಿಂತನೆ, ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ವಾಲ್ತದೆ. ಇನ್ನು ಕ್ಷೇತ್ರ ದರ್ಶನ, ನಿಮಗೆ ಯಾತ್ರಾ ಸ್ಥಳಗಳಿಗೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವ ಅವಕಾಶಗಳು ಸಿಗ್ತದೆ. ಇದರಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ.
ಇದರ ಜೊತೆಗೆ ನಿಮ್ಮ ಪ್ರತಿಯೊಂದು ಪ್ರಯತ್ನದಲ್ಲಿ ದೈವ ಬಲ ನಿಮ್ಮ ಜೊತೆಗಿರುತ್ತದೆ. ಇನ್ನು ಮೇಷರಾಶಿಯವರೇ, ದೀಪಾವಳಿ ನಂತರ ಈ ಕಾಲವು ನಿಮಗೆ ದೇವರು ನೀಡಿರುವ ನಿಜವಾದ ಈ 5 ಉಡುಗೊರೆಯಾಗಿದೆ. ಈ 5 ವರಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ, ಯಶಸ್ಸು ಮತ್ತು ಶಾಂತಿ ನೆಲೆಸ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ನಾಯಕತ್ವದ ಗುಣ ಮತ್ತು ಉತ್ಸಾಹವನ್ನು ಬಳಸಿ ಈ ಶುಭ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಪ್ರತಿದಿನವೂ ಒಂದು ಹೊಸ ಸವಾಲು ಮತ್ತು ಹೊಸ ಅವಕಾಶ ನಿಮಗೆ ದೊರೆತಾ ಹೋಗ್ತದೆ. ದೈವದ ಆಶೀರ್ವಾದ ಯಾವಾಗಲೂ ಸದಾ ಇರ್ತದೆ.